ಕಾರ್ಕಳ ಪುರಸಭಾ ವ್ಯಾಪ್ತಿಯ ಆನೆಕೆರೆಯಲ್ಲಿರುವ ಕುಡಿಯುವ ನೀರಿನ ಬಾವಿಯಲ್ಲಿ ಹಾವು ಮೀನು ಸತ್ತು ದಿನಗಳೇ ಕಳೆದರೂ ಗೊತ್ತಾಗದಿರುವುದು ಆಶ್ಚರ್ಯ ಸಂಗತಿ. ಆನೆಕೆರೆ ಬಸದಿಗೆ ಬರುವ ನೂರಾರು ಯಾತ್ರಾರ್ಥಿಗಳು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. ಸ್ಥಳೀಯ ಟೆಂಪೋ ಚಾಲಕರು ಕಾರ್ಕಳ ಪುರಸಭೆಯ ಮಾಜಿ ಸದಸ್ಯ ಪ್ರಕಾಶ್ ರಾವ್ ಅವರಿಗೆ ಫೋನಾಯಿಸಿ ಸ್ಥಳೀಯ ಪರಿಸ್ಥಿತಿಯನ್ನು ತಿಳಿ ಹೇಳಿದ ಕೂಡಲೇ ಅವರು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಅರಿತು ಬಾವಿಯ ಬಗ್ಗೆ ಸ್ಪಂದಿಸಿ ಕಾರ್ಯಪ್ರವೃತ್ತರಾಗಿ ಬಾವಿಯಲ್ಲಿ ಸತ್ತು ಹೋದ ಮೀನನ್ನು ಮೇಲಕ್ಕೆ ತೆಗೆದು ಮಾನವೀಯತೆ ಮೆರೆದಿರುತ್ತಾರೆ. ಪುರಸಭೆ ನಾಳೆ ಎನ್ನುವ ಮಾತು ಬಿಟ್ಟರೆ ಈ ದಿನ ಯಾವುದೇ ಕಾರ್ಯವನ್ನು ಮಾಡಲು ಎಚ್ಚೆತ್ತುಕೊಳ್ಳಲಿಲ್ಲ. ರಾತ್ರಿ ಹೊತ್ತು ಪುರಸಭಾ ಕಾರ್ಮಿಕರಾದ ಆನಂದ ಬಂಡಿಮಠ ಇವರ ಜೊತೆ ಸೇರಿ ಮಾಡಿದ ಕಾರ್ಯ ಪ್ರಶಂಸನೀಯ. ಸ್ಥಳೀಯ ಆಡಳಿತದ ಅಧಿಕಾರಿ ವರ್ಗದವರು ಹೆಡ್ ಕ್ವಾರ್ಟರ್ಸ್ನಲ್ಲಿ ಇದ್ದಾರೆ. ಸ್ಥಳೀಯ ಸಮಸ್ಯೆಗಳನ್ನು ಕೂಡಲೇ ಸರಿಪಡಿಸುವ ವ್ಯವಸ್ಥೆ ಮಾಡಬಹುದು, ಇಲ್ಲದಿದ್ದರೆ ಜನತೆಯ ಮೇಲೆ ದುಷ್ಪರಿಣಾಮ ಬೀರುವಂತಾಗುತ್ತದೆ. ಇನ್ನಾದರೂ ಇಂತಹ ಕಾರ್ಯಗಳಿಗೆ ಸ್ಪಂದಿಸುವಂತಹ ಕೆಲಸ ಪುರಸಭೆಯಿಂದ ಆಗಬೇಕಾಗಿದೆ ಎಂದು ಸ್ಥಳೀಯರ ಮಾತುಗಳು ಈ ವೇಳೆ ಕೇಳಿ ಬರುತ್ತಿತ್ತು. ವರದಿ ಅರುಣ್ ಭಟ್, ಕಾರ್ಕಳ. ಕಾರ್ಕಳ ಪುರಸಭೆಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿಗೋಸ್ಕರ ಆನೆಕೆರೆಯ ಪಕ್ಕದಲ್ಲಿ ಒಂದು ಬಾವಿಯನ್ನು ತೋಡಿ ಈ ಬಾವಿಯಿಂದ ಸಾರ್ವಜನಿಕರಿಗೆ ಕಾರ್ಕಳ ಜನತೆಗೆ ನಾರಾಯಣಗುರುನಗರ ಮತ್ತು ಕುಂಟಲ್ಪಾಡಿ ಪ್ರದೇಶಕ್ಕೆ ಕುಡಿಲಿಕ್ಕೆ ನೀರನ್ನು ನೀಡ್ತಾ ಇದೆ. ನಿನ್ನೆ ದಿವಸ ಇದರಲ್ಲಿ ಒಂದು ಹಾವು ಮೀನು ಅಂತ ಹೇಳ್ತಾರೆ, ಪೂ ಮೀನು ಅಂತ ತುಳುವಿನಲ್ಲಿ, ಕನ್ನಡದಲ್ಲಿ ಹಾವು ಮೀನು ಅಂತ ಹೇಳ್ತಾರೆ. ಅದು ಇದರ ಒಳಗೆ ಇತ್ತು, ನೀರಲ್ಲಿ ಇತ್ತು. ಸುಮಾರು 3 kgಯಷ್ಟು ದೊಡ್ಡ ಗಾತ್ರದ ಮೀನು ಇದರಲ್ಲಿ ಸತ್ತಿತ್ತು. ಅದನ್ನು ಸ್ಥಳೀಯ ಟೆಂಪೋ ಚಾಲಕ ಮಾಲಕರು ನನಗೆ ಫೋನ್ನಲ್ಲಿ ಹೇಳಿ, ಆನೆಕೆರೆಯ ಬಾವಿಯ ಕುಡಿಯುವ ನೀರಿನ ಬಾವಿಯಲ್ಲಿ ದೊಡ್ಡ ಗಾತ್ರದ ಒಂದು ಮೀನು ಸತ್ತು ಬಿದ್ದಿದೆ, ವಾಸನೆ ಬರ್ತಾ ಇದೆ ಅಂತ ನನಗೆ ಫೋನಲ್ಲಿ ತಿಳಿಸಿದರು. ನಾನು ಕೂಡಲೇ ಕುಡಿಯುವ ನೀರು ಈ ಮಾರ್ಚಿನಲ್ಲಿ ಬೇಸಿಗೆಯಲ್ಲಿ ತೊಂದರೆ ಆಗ್ತದೆ ಎಂಬ ಭಾವನೆಯಿಂದ ಪುರಸಭೆಯ ಅಧಿಕಾರಿ ವರ್ಗದವರಿಗೆ ನಾನು ತಿಳಿಸಿದ್ದೇನೆ. ಅವರು ನಾವು ಈಗ ಏನು ಮಾಡೋದು, ಗಂಟೆ 5:30 ಆಯಿತು, 6 ಗಂಟೆ ಆಯಿತು, ನಾವು ನಾಳೆ ನೋಡ್ತೇವೆ ಅಂತ ಹೇಳಿದರು. ಆದರೆ ಸಾರ್ವಜನಿಕರು ಇದರ ನೀರನ್ನು ಬೆಳಿಗ್ಗೆ ಹಂಚುವುದರಿಂದ ಜೀವಕ್ಕೆ ಹಾನಿಕರ ಆಗ್ತದೆ ಎಂಬ ಉದ್ದೇಶದಿಂದ ರಾತ್ರಿ ಹೊತ್ತಿನಲ್ಲಿ ಸುಮಾರು 8 ಗಂಟೆ ಹೊತ್ತಿನಲ್ಲಿ ನಾನು ಮತ್ತು ಕಾರ್ಕಳ ಪುರಸಭೆಯ ಒಬ್ಬ ಪೌರ ಕಾರ್ಮಿಕ ಆನಂದ ಬಂಡಿಮಠ ಅಂತ, ಅವರ ಮನೆ ಬಂಡಿಮಠದ ಹತ್ರ ಇದೆ, ಆನಂದ ಅಂತ, ಅವರನ್ನು ಫೋನಲ್ಲಿ ಮಾತಾಡಿಸಿ ಈ ಥರ ಆಗಿದೆ, ನನಗೆ ಕೂಡ ಗೊತ್ತಿಲ್ಲ, ಅದನ್ನು ನೋಡುವ ಅಂತ ಹೇಳಿ ಅವರು ಬಂದಿದ್ದರು. ಬಂದಾಗ ಇದಕ್ಕೆ ಬಾವಿಗೆ ಹಾಕುವ ಮೇಲ್ಛಾವಣಿ ಯಾವ ಕಡೆಯಲ್ಲೂ ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವ ಥರ ಇಂಜಿನಿಯರ್ಗಳು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಏನಾದರೂ ಅವಘಡಗಳು ಆದರೆ ಅದನ್ನು ತೆರೆಯುವಂತೆ ಒಂದು ಮಾಡುವಂಥದ್ದು ಇದೆ. ನಾನು ಕೂಡ ಕಾರ್ಕಳ ಪುರಸಭೆಯ ಒಬ್ಬ ಸದಸ್ಯನಾಗಿದ್ದೆ. ಆದರೆ ನಿನ್ನೆ ದಿವಸ ಅದನ್ನು ತೆಗಿಬೇಕಾದ್ರೆ ಆ ಆನಂದ ಪಟ್ಟ ಶ್ರಮ, ಈ ಪ್ಲಾಸ್ಟಿಕ್ ಏನು ರಸ್ತೆ ಕಾಮಗಾರಿಗೆಲ್ಲ ಆಗುವಾಗ ಇದನ್ನು ಅಡ್ಡ ಹಾಕ್ತಾರೆ, ಇದನ್ನು ಬಳಸಿಕೊಂಡು ಇದರ ಒಳಗೆ ಹಾಕಿಕೊಂಡು ಒಂದು ಉರುಳು ಅಂತ ಹೇಳ್ತಾರೆ, ನಮ್ಮ ಭಾಷೆಯಲ್ಲಿ ಸ್ಥಳೀಯವಾಗಿ ಉರುಳು ಅಂತ, ಅದನ್ನು ಹೀಗೆ ಹಾಕಿ ಇಳಿಸಿ ಬಾವಿಯೊಳಗೆ ಇಳಿಸಿ ಅದನ್ನು ಬಹಳ ನಾಜೂಕತೆಯಿಂದ ಇಳಿಸಿ ಅದರಲ್ಲಿ ಸಿಕ್ಕಿಸಿ ಮೇಲಕ್ಕೆ ಬಹಳ ಕಷ್ಟದಿಂದ ಮೇಲೆ ಎತ್ತಿ ಹೊರಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಒಂದು ಭಾಗದಿಂದ ಇಂಟರ್ಲಾಕನ್ನು ಇಟ್ಟು ನಾವು ಅದನ್ನು ತೆಗೆದ ಮೇಲೆ ಅದರ ಚಿತ್ರಣವನ್ನು ನಾವು ಹಾಕಿದ್ದೇವೆ. ಕೆಲವರು ಬಂದು ನೋಡುವಾಗ ಬಹಳ ಆಶ್ಚರ್ಯ ಆಗ್ತಿತ್ತು, ಇಷ್ಟು ದೊಡ್ಡ ಭೂಮೀನು ಇರ್ತದ ಅಂತ ಹೇಳ್ತಿದ್ರು. ಅದನ್ನು ನಿನ್ನೆ ತೆಗೆದ್ರಿಂದ ಇವತ್ತು ಆ ವಾಸನೆಗೆ ಇಲ್ಲಿ ಬರುವುದಿಲ್ಲ ಮತ್ತು ಜನರಿಗೆ ಕುಡಿಲಿಕ್ಕೆ ನೀರನ್ನು ಕೊಡಲಿಕ್ಕೆ ಸಹಕಾರ ಆಗಿದೆ. ಪುರಸಭೆಯ ಮುಖ್ಯಾಧಿಕಾರಿಯವರ ಹತ್ರ ಹೇಳಿದ್ದೇವೆ, ಇಂಜಿನಿಯರ್ ಹತ್ರ, ಅದಕ್ಕೆ ಫ್ಲೋರೈಡ್ ಅಂತ ಇದನ್ನು ಕೆಮಿಕಲ್ ಇದನ್ನು ಹಾಕಬೇಕು ನೀರು ತಿಳಿಯಾಗಲಿಕ್ಕೆ ಅಂತ ಹೇಳಿದ್ದೇನೆ. ಹಾಕಿದ್ದಾರೆ ಇಲ್ವೋ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಪುರಸಭೆಗೂ ಕೂಡ ಇವತ್ತು 2ನೇ ಶನಿವಾರ, ಯಾರು ಅಲ್ಲಿ ಕೆಲಸವನ್ನು ಮಾಡ್ತಾರಂತ ಗೊತ್ತಿಲ್ಲ. ಅದರಿಂದ ಸೋಮವಾರ ದಿವಸ ಆದರೂ ಅವ್ರ ಹತ್ರ ನಾನು ವಿನಂತಿ ಮಾಡ್ತೇನೆ, ಇದನ್ನು ದ್ರಾವಣವನ್ನು ಹಾಕದಿದ್ದರೆ ಮುಂದೆ
ಜನರ ಜೀವಕ್ಕೆ ಸಂಕಷ್ಟ ಬರ್ತದೆ. ಅದನ್ನು ತಮ್ಮ ಮನೆಯಲ್ಲಿ ಕೂಡ ಆಗದಾಗಿ ನೋಡ್ಕೊಳ್ಳಿ, ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದು ಪುರಸಭೆಯೇ ಗೊತ್ತಿಲ್ಲದೇ ಇರಬಹುದು ಮೀನು ಸತ್ತದ್ದು, ಆದರೆ ತಿಳಿಸಿದ ಕೂಡಲೇ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಪುರಸಭೆಯವರು ಮಾಡಬೇಕಿತ್ತು, ಅವರು ಮಾಡಲಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಜೀವನಕ್ಕೆ ನೀರಿನ ಅಗತ್ಯತೆಯನ್ನು ಕಂಡು ನಾನು ಈ ಕೆಲಸವನ್ನು ಮಾನ್ಯ ಪುರಸಭಾ ಕಾರ್ಮಿಕರಾದ ಆನಂದ ಬಂಡಿಮಠ ಇವರ ಜೊತೆಯಲ್ಲಿ ಮಾಡಿದ್ದೇನೆ. ನನಗೆ ಇದಕ್ಕೆ ಸಹಕಾರ ಮಾಡಿದ ಆನಂದ ಅವರನ್ನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ.